ಹಾರೋಬೆಲೆ ಡ್ಯಾಂ ಹಿನ್ನೀರಿನಲ್ಲಿ ಮುಳುಗಿ 2 ಕಾಡಾನೆಗಳು ಸಾವನ್ನಪ್ಪಿದೆ. ಕನಕಪುರ ತಾಲೂಕಿನ ಕೂನೂರು ಗ್ರಾಮದ ಬಳಿ ಹಾರೋಬೆಲೆ ಡ್ಯಾಂ ಹಿನ್ನೀರಿನಲ್ಲಿ ಮುಳುಗಿ 2 ಕಾಡಾನೆಗಳು ಸಾವನ್ನಪ್ಪಿರುವಂತದ್ದು. ಕನಕಪುರ ತಾಲೂಕಿನ ಕನೂರು ಗ್ರಾಮದಲ್ಲಿ ದುರ್ಘಟನೆ ನಡೆದಿದೆ. 3 ದಿನಗಳ ಹಿಂದೆ ಗ್ರಾಮದತ್ತ 3 ಕಾಡಾನೆಗಳು ಬಂದಿತ್ತು. ಅದರಲ್ಲಿ 2 ಕಾಡಾನೆಗಳು ಹಿನ್ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದೆ. 2 ಕಾಡಾನೆಗಳು ಹಿನ್ನೀರಿಗೆ ಇಳಿದು ಸಾವನ್ನಪ್ಪಿರುವಂತದ್ದು. ಕೂನೂರು ಅರಣ್ಯ ಪ್ರದೇಶ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ಅರಣ್ಯಾಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಈ ಒಂದು ಕಾಡಾನೆಗಳು ಬಲಿಯಾಗಿದೆ ಅಂತ ಜನರು ಹೇಳ್ತಾ ಇರುವಂತದ್ದು. ಸದ್ಯಕ್ಕೆ ಅರಣ್ಯಾಧಿಕಾರಿಗಳು ನಿರ್ಲಕ್ಷ್ಯ ತೋರಿದಾರಲ್ಲ, ಅವರ ತಲೆದಂಡ ಯಾವಾಗ ಅನ್ನುವಂಥ ಪ್ರಶ್ನೆಯಲ್ಲಿ ಎದುರಾಗ್ತಾ ಇದೆ. ನೋಡ್ತಾ ಇರಬಹುದು, ಹಿನ್ನೀರಿನಲ್ಲಿ 2 ಕಾಡಾನೆಗಳು ನೀರಿಗೆ ಇಳಿಯುತ್ತೆ. ಇದರಿಂದಾಗಿ ಆನೆಗಳು ಸಾವನ್ನಪ್ಪಿದೆ. ಸೊ ಆನೆಗಳು ಬಂದಿರುವಂಥ ವಿಚಾರ ಅರಣ್ಯಾಧಿಕಾರಿಗಳಿಗೆ ಗೊತ್ತಿರಬೇಕು. ಗೊತ್ತಾದ ಮೇಲೆ ಅವು ಎಲ್ಲಿಗೆ ಹೋಗ್ತಾ ಇದೆ ಅನ್ನುವಂಥದ್ದನ್ನ ಟ್ರ್ಯಾಕ್ ಮಾಡಬೇಕು. ಅವುಗಳು ಸೇಫ್ ಆಗಿದೆ, ಅದರ ಜೊತೆಗೆ ಜನರು ಸೇಫ್ ಆಗಿದ್ದಾರೆ ಅಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರಣ್ಯಾಧಿಕಾರಿಗಳು ಗಮನ ಹರಿಸಬೇಕಿತ್ತು. ಇಲ್ಲಿ ಹಿನ್ನೀರಿಗೆ 2 ಆನೆಗಳು ಇಳಿದಿವೆ ಅಂತ ಮಾಹಿತಿ ಕೂಡ ಗೊತ್ತಿಲ್ಲ. ಅವುಗಳು ಈ ತರ ಸಾವನ್ನಪ್ಪಿದೆ ಅನ್ನುವಂತಹ ಮಾಹಿತಿ ಗೊತ್ತಿಲ್ಲ. ಸದ್ಯಕ್ಕೆ ಅರಣ್ಯಾಧಿಕಾರಿಗಳ ತಲೆದಂಡ ಆಗತ್ತಾ ಅನ್ನುವಂಥ ಪ್ರಶ್ನೆ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವೆಂಕಟೇಶ್, ಸದ್ಯಕ್ಕೆ ಯಾವತ್ತು ಈ ಒಂದು ಕಾಡಾನೆಗಳು ಹಿನ್ನೀರಿಗೆ ಇಳಿದಿತ್ತು, ಯಾವಾಗ ಸಾವಾಗಿದೆ, ಅರಣ್ಯಾಧಿಕಾರಿಗಳು ಇದ್ರ ಬಗ್ಗೆ ಮಾಹಿತಿ ಗೊತ್ತಿರಲಿಲ್ವಾ, ಹೇಗೆ ಅಂತ? ಧನುಶ್ರೀ, ಇಂಥ ಒಂದು ಘಟನೆ ನಡೆದಿರತಕ್ಕಂಥದ್ದು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕನಕಪುರದ ಕೂನೂರು ಅರಣ್ಯ ಪ್ರದೇಶ ವ್ಯಾಪ್ತಿಯಲ್ಲಿ. ಅಂದ್ರೆ ಕಳೆದ 3 ದಿನಗಳ ಹಿಂದೆ ಈ ಸ್ಥಳದಲ್ಲಿ 3 ಕಾಡಾನೆಗಳ ಹಿಂಡು ಸಂಚಾರವನ್ನ ಮಾಡಿರ್ತವೆ. ಆ ಸಂದರ್ಭದಲ್ಲಿ ಕೆರೆ ಒಳಗೆ ಹೋದಂತ 2 ಕಾಡಾನೆಗಳು ಆ ಸತ್ತೆಗೆ ತಗಲಾಕೊಂಡು, ಆ ಕಾಲು ಏನೋ ಅಲ್ಲಿ ತಗಲಾಕೊಂಡು ಅವುಗಳು ಉಸಿರುಗಟ್ಟಿ ಅಲ್ಲಿ ಸಾವನ್ನಪ್ಪಿರ್ತಕ್ಕಂಥದ್ದು. 2 ದಿನದ ಬಳಿಕ ಆ ಆನೆಗಳ ಮೃತದೇಹ ಕೆರೆಯಲ್ಲಿ ಮೇಲ್ಗಡೆ ಬಂದಂತ ಹಿನ್ನೆಲೆ ಅಲ್ಲಿ ಅರಣ್ಯ ವ್ಯಾಪ್ತಿಯಲ್ಲಿ ಓಡಾಡ್ತಕ್ಕಂತ ಜನರ ಮಾಹಿತಿಯ ಮೇರೆಗೆ ಅರಣ್ಯಾಧಿಕಾರಿಗಳು ಆ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಸ್ಥಳದಲ್ಲೇ 2 ಕಾಡಾನೆಗಳು ಸಾವನ್ನಪ್ಪಿದ್ದಾವೆ. ಈಗಾಗಲೇ ಸ್ಥಳಕ್ಕೆ ಅರಣ್ಯ ಅಧಿಕಾರಿಗಳು ಸೇರಿದಂತೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ಆಗಮಿಸಿ ಆ ಆನೆಗಳ ಮೃತದೇಹವನ್ನ ತೆಗಿಲಿಕ್ಕೆ ಎಲ್ಲ ಸಿದ್ಧತೆಯನ್ನ ಮಾಡ್ತಾ ಇದ್ದಾರೆ. ಭಾಗದಲ್ಲಿ ಫೆನ್ಸ್ ಅನ್ನುವಂಥದ್ದು ಇರ್ಲಿಲ್ವಾ, ಹೇಗೆ ಅಂತ ಅರಣ್ಯಾಧಿಕಾರಿಗಳು ಈ ಒಂದು ವ್ಯವಸ್ಥೆಯನ್ನ ಮಾಡಿರ್ಲಿಲ್ವಾ? ಖಂಡಿತ ಧನುಶ್ರೀ, ಅಂದ್ರೆ ಫೆನ್ಸಿಂಗ್ ವ್ಯವಸ್ಥೆ ಇನ್ನೂ ಕೂಡ ಪೂರ್ಣವಾಗಿ ಆಗಿಲ್ಲ. ಯಾಕೆಂದ್ರೆ ಇದು ಒಂದು ಕಡೆ ಬನ್ನೇರಘಟ್ಟ ವೈಲ್ಡ್ ಲೈಫ್ಗೂ ಕನೆಕ್ಟ್ ಆಗ್ತಕ್ಕಂತ ಅರಣ್ಯ ವ್ಯಾಪ್ತಿ ಆಗಿರೋದ್ರಿಂದ, ಜೊತೆಗೆ ಕನಕಪುರ ಗಡಿ ಭಾಗದಲ್ಲೂ ಕೂಡ ಇನ್ನೂ ಹಲವಾರು ಸ್ಥಳಗಳಲ್ಲಿ ಫೆನ್ಸಿಂಗ್ ವ್ಯವಸ್ಥೆ ಆಗಿಲ್ಲ. ರೈಲ್ವೆ ಬ್ಯಾರಿಕೇಡ್ ಕೂಡ ಕಾಮಗಾರಿ ಈಗಲೂ ಕೂಡ ಸ್ಥಗಿತ ಆಗಿರ್ತಕ್ಕಂಥದ್ದು. ಅಂದ್ರೆ ಪ್ರಮುಖವಾಗಿ ಆನೆಗಳು ಕಾಡಿನಿಂದ ಗ್ರಾಮಗಳಿಗೆ ಆಗಮನ ಆಗ್ಬೇಕಾದ್ರೆ ಅಲ್ಲಿ ಫೆನ್ಸಿಂಗ್ ಆಗಿರ್ಬೋದು ಅಥವಾ ಒಂದು ರೈಲ್ವೆ ಬ್ಯಾರಿಕೇಡ್ ಆಗಿರ್ಬೋದು, ಅದನ್ನ ಅಳವಡಿಕೆ ಮಾಡಿರ್ಬೇಕು. ಆದ್ರೆ ಒಂದಷ್ಟು ಕೆಲಸ ಕಾಮಗಾರಿಗಳು ಇನ್ನೂ ಕೂಡ ಪ್ರಗತಿಯಲ್ಲಿ ಇರೋದ್ರಿಂದ ಆನೆಗಳು ನೇರವಾಗಿ ಕಾಡಿನಿಂದ ಗ್ರಾಮಗಳಿಗೆ ಬರ್ತಕ್ಕಂತ ಹಿನ್ನೆಲೆ ಅಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಧನುಶ್ರೀ, ಥ್ಯಾಂಕ್ ಯು ವೆಂಕಟೇಶ್, ತಮ್ಮ ಡೀಟೇಲ್ಸ್ಗಾಗಿ.